ಹೋಗ್ಬೇಕಾ ಇವತ್ತು? ಸರಿ ಆಯ್ತು, ನೀವೇ ಹೋಗ್ಬಿಟ್ಟು ಪಾರ್ಕ್ಗೆ ಹೋಗ್ಬಿಟ್ಟು ಆಟ ಆಡ್ಕೊಂಡ್ ಬನ್ನಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು. ಏಕೆ? ಓಕೆನಾ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ನೀವು ಹೇಳ್ಬೇಕು ಹ್ಯಾಪಿ ಇಂಡಿಪೆಂಡೆನ್ಸ್. ಅನನ್ಯ ಎಲ್ಲಿ? ಅನನ್ಯ ಅಂತೂ ಕಾಣಿಸದೆ. ಓ ಇಲ್ಲಿ ಬಂದು. ವೆಲ್ಕಮ್ 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 ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಕ್ಕೆ ಆಗಿಲ್ಲ. ಎಷ್ಟು ದಿನ ಆಗಿತ್ತು ಚಿನ್ನು ವಿಡಿಯೋ ಮಾಡಿ? ತುಂಬಾ ದಿನ. ತುಂಬಾ ಅಂತಂದ್ರೆ ತುಂಬಾ ದಿನ ಆಗಿತ್ತು. ಹುಷಾರು, ನೀವು ಕುತ್ಕೊಳ್ಳಿ ಸುಮ್ಮನೆ, ಇಲ್ಲಿ ಎಲ್ಲ ಇದ್ ಮಾಡೋದಿಕ್ಕಾಗಲ್ಲ. ಸೊ ಅದಕ್ಕೆ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಬೆಳಗ್ಗೆಯಿಂದ ಮನೇಲೆ ಇದ್ದು ಬೇರೆ ಟೈಮಲ್ಲಾದರೆ ಸ್ಕೂಲ್ಗೆ ಹೋಗ್ತಾರೆ. ಆದರೆ ಒಂದು ದಿನ ಮನೇಲಿದ್ರೆ ಮನೇಲಂತೂ ಇರಿಸ್ಕೊಡಲ್ಲ. ಬನ್ನಿ ಎಲ್ಲಾದ್ರೂ ಹೋಗೋಣ, ಹೊರಗಡೆ ಹೋಗೋಣ. ಎಲ್ಲಿಗೆ ಚಿನ್ನ? ಹೊರಗಡೆ ಅಂತ 5 ಟೈಮ್ ಅಳ್ತಾ ಇದ್ದಿದ್ದು. 5 ಟೈಮ್ಸ್ ಹಚ್ಚಿದ್ದಾಳೆ. ಅವ್ರ ಅಪ್ಪಂಗೂ ಕೆಲಸ ಮಾಡಕ್ ಬಿಡ್ದೇನೆ ಇವಾಗ ಸರಿ ಆಯ್ತು ಬನ್ನಿ ಅಂತ ಅಂದ್ಬಿಟ್ಟು ಹಿಂಸೆ ಕೊಟ್ಟು ಕರ್ಕೊಂಡು ಹೋಗ್ತಿರೋದು ಅವ್ರ ಅಪ್ಪಂಗೆ. ಏನ್ ಚಂಡು, ಎಷ್ಟು ಸರಿ ಫೋನ್ ಮಾಡಿದ್ಲು? ಫೋನ್ ಮಾಡಿ ಅಪ್ಪ ಅಮ್ಮ ಬರ್ತಿಲ್ಲ, ಅಪ್ಪ ಅಮ್ಮ ಹೇಳಿದ್ರು ಕೇಳ್ತಾ ಇಲ್ಲ, ಬನ್ನಿ ನಾವು ಇಲ್ಲಿ ಆಲ್ರೆಡಿ ಹತ್ತಿದೀವಿ ಅಂತೆಲ್ಲ ಹೇಳಿ. ಸೊ ಇವಾಗ ಎಲ್ಲಿಗೆ? ಪಾರ್ಕ್ಗೆ ಹೋಗ್ಬೇಕಾ ನೀವು? ನೋಡೋಣ ಇವಾಗ ಎಲ್ಲಿ ಏನ್ ಫಸ್ಟ್ ಏನ್ ಸಿಗುತ್ತೆ ನಿಮ್ಗೆ. ಪಾರ್ಕ್ ಕರ್ಕೊಂಡು ಹೋಗ್ಬೇಕಾ ಇಲ್ಲ ಏನಾದ್ರೂ ತಿನ್ಸದಿ ಕರ್ಕೊಂಡು ಹೋಗ್ಬೇಕಾ ಅಂತ ಅಂದ್ಬಿಟ್ಟು. ಇಂಡಿಯನ್ ಕಪ್ ಕೇಕ್ ಎಲ್ಲಿದೆ? ಏನೋ ಫಂಕ್ಷನ್ ನಡೀತಾ ಇದೆ ಗ್ರೌಂಡ್ ಅಲ್ಲಿ. ಮ್ಯಾಚ್ ನಡೀತಿದ್ಯಾ? ಕಪ್ ಕೇಕ್ ಎಲ್ಲಿ? ಓ ಇಲ್ಲ ಚಿನ್ನು, ಇಂಡಿಯನ್ ಸ್ವೀಟ್ಸ್. ಸರಿ ಆಯ್ತು, ಓಕೆ. ಈಗ ಹೋಗೋಣ ಎಲ್ಲಾದ್ರೂ, ಸರಿನಾ? ಅಂದ್ವೇ ಏನ್ ಸಿಗುತ್ತೆ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸಿಗ್ತೀವಿ. ಓಕೆ. ಡಾರ್ಕೆಸ್ಟ್ ಅದು ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ತಿದ್ವಲ್ಲ, ಅದಕ್ಕೆ. ಓಕೆ, ಸಿಗೋಣ, ಮತ್ತೆ ಸಿಗ್ತೀವಿ. ಬಾಯ್. ಮತ್ತೆ ಸಿಗೋಣ. ಏನಾದ್ರೂ ಸ್ಪೆಷಲ್ ಏನಾದ್ರೂ ತಿನ್ಕೊಂಡು ಆಮೇಲೆ ಮತ್ತೆ ಸಿಗೋಣ. ಓಕೆ. ಫುಲ್ ಸರ್ಕಲ್ ಹೋಟೆಲ್ ಅಂತ. ಶೆಲ್ಲ ಚಿನ್ನಿ, ಈಗ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಹೆಂಗ್ ಡೀಸೆಲ್ ಬೇಕಾಗತ್ತೆ, ಇರುತ್ತೆ ಪವರ್ ಬೇಕಾಗತ್ತೆ ಅಲ್ವಾ? ನಿಲ್ಸ್ಬಿಟ್ಟಿದ್ದಾರೆ ಟ್ರೈನ್ ಮಗನೇ. ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಏನೋ ಒಂಥರ ಖುಷಿ ಆಗುತ್ತೆ ರಾಜರಾಜೇಶ್ವರಿ ನಗರಕ್ಕೆ ಬಂದ್ರೆ. ಅಲ್ವಾ ಚಿನಿ, ನಿಂಗಾಗತ್ತಾ? ಪಾಪ ಟ್ರೈನ್ ಹೋಟ್ಲು ಬೇಕಾಗಿತ್ತು. ಟ್ರೈನಲ್ಲಿ ಬೇರೆ ಡೀಸೆಲ್ಲು ಎಲೆಕ್ಟ್ರಿಕ್ ಎಲ್ಲ ಖಾಲಿ ಆಗ್ಬಿಟ್ಟು ಇದಾಗ್ಬಿಟ್ಟೈತೆ. ಪಾಪ ಬೇಜಾರಾಗ್ಬಿಟ್ಟಿದೆ ಅಲ್ವಾ ಚಿನಿ? ಶಟ್. ಓಕೆ, ಚಿಯರ್ ಅಪ್ ಮಾಡೋಣ ಆಮೇಲೆ, ಅಲ್ವಾ ಚಿನ್ನಿ? ಅಕ್ಕಂಗೆ ಏನ್ ಮಾಡಿದ್ರು ನಿಮ್ಮ ಅಕ್ಕಂಗೆ? ಗ್ರೇಪ್ಸ್ ಕ್ಲಿನಿಕ್ ಇದು. ನಾವೇ ಬೋರ್ಡ್ ಹಾಕಿದ್ದು ಮತ್ತು ಪ್ರಿಂಟಿಂಗ್ ಎಲ್ಲ ನಮ್ಮದೇ ಇದು ಮಾಡಿದ್ದು. ಗ್ರೇಪ್ಸ್ ಕ್ಲಿನಿಕ್. ಕ್ರೈಸ್ಟ್ ಸ್ಕೂಲ್ ಬಸ್ ನೋಡ್ಬಿಟ್ಟೆ ಇವಳಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಅಮ್ಮ ಇಲ್ಲಿ ನೋಡಿ, ಇಲ್ಲಿ ಕ್ರೈಸ್ಟ್ ಸ್ಕೂಲ್ ಬಸ್ಸು ಇಲ್ಲಿ ನಿಂತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಆ ಬಸ್ಸನ್ನ ತೋರಿಸ್ಬಿಟ್ಟು ಇಲ್ಲಿ ಇದು ಮೋಸ್ಟ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ಬಸ್ಗಳನ್ನ ಇದು ಮಾಡ್ತಾರಲ್ಲ, ಎಲ್ಲ ಸ್ಕೂಲ್ ಬಸ್ಗಳು
ಅದ್ರದ್ದೇನೋ ಅಂತ ಅನ್ಸುತ್ತೆ. ಎಲ್ಲ ಇನ್ಫ್ಯಾಂಟ್ಸು ಆ ಥರನೇ ಇದು ಮಾಡಿದೆ. ಸೊ ತತ್ವ ಸ್ಕೂಲ್ದು ಇದೆ, ಮತ್ತು ಇದು ಕ್ರೈಸ್ಟ್ ಸ್ಕೂಲ್ದು ಇದೆ, ಮತ್ತು ಸುಮಾರು ಯಾವುದೋ ಬೇರೆ ಬೇರೆ ಸ್ಕೂಲ್ ಬಸ್ಗಳೆಲ್ಲ ಇಲ್ಲಿ ನಿಂತಿದ್ದಾವೆ. ಹೇಳಿ ಹಾಂ ಹೇಳಿ ಇರು ಪುಟ್ಟ ಒಂದು ನಿಮಿಷ. ಹೌದು ಹೌದು. ಶು ಗಲಾಟೆ ಮಾಡಬಾರ್ದು ಅಪ್ಪ. ಕ್ರೈ ಎಲ್ಲ ಇಲ್ಲ. ಓಕೆ. ಅಯ್ಯೋ ಇವ್ರ ಬಸ್ಸು ಇವ್ರ ಸ್ಕೂಲು ನೋಡ್ಬಿಟ್ರೆ ಇವಳು ಖುಷಿ ಆಗ್ಬಿಡುತ್ತೆ. ಅಯ್ಯಯ್ಯೋ ಬಸ್ ನೀ ಸ್ಕೂಲ್ ಬಸ್ ಕತ್ತಿದ್ರೆ ಸಾಕು ನಿದ್ದೆನಾ? ಗುಡ್ ಗರ್ಲ್ ನೀನು, ಅದಕ್ಕೆ ಬಸ್ ಅಂದ್ರೆ ಇಷ್ಟ. ಇಲ್ಲಿ ಚಿಂಪಾಂಜಿ ಇದೆ. ಚಿಂಪಾಂಜಿ ಹಿಂಗೆ ಇರೋದಲ್ಲ ಚಿಂಪಾಂಜಿ. ಹಾ ಇನ್ನೇನು ಅನನ್ಯ ಆ ಥರನಾ? ಇಲ್ಲ, ನೀನು ಹಿಂಗೆಲ್ಲ ಇಲ್ಲಿ ರಿಬ್ಬನ್ ಎಲ್ಲ ತೆಗ್ದು ಹಿಂಗೆ ಹಾಕೊಳ್ಳೋದು, ಕ್ಲಿಪ್ ಎಲ್ಲ ತೆಗ್ದು ಕೈಲಿ ಹಿಡ್ಕೊಳ್ಳೋದು ಇದೆ. ಅದಕ್ಕೆ ಹೇಳ್ತಾ ಇರೋದು ನೀನು ಚಿಂಪಾಂಜಿ. ಚಿಂಪಾಂಜಿ ಕೂದಲೆಲ್ಲ ಹಿಂಗ್ ಬೆಳೆಸ್ಕೊಂಡ್ ಕೂತಿದ್ಯಲ್ಲ, ಹೇಳದ್ ಮಾತು ಕೇಳ್ತಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು ಅವಳು. ಇವಾಗ ಕಾಫಿ ಕಟ್ಟೆ ಹತ್ರ ಬಂದಿದ್ದೀವಿ, RR ನಗರ. ಇಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂತ, ಹೆವಿ ರಶ್ ಇದೆ ದೋಸೆ ತಿನ್ನೋದಕ್ಕೆ. ಅಲೆನ್ಸುಲಿಗೆ ಹೋಗೋದು ಅಂತ ತೋರಿಸ್ತಾ ಇದ್ದಾಳೆ. ಅಲೆನ್ಸುಲಿಗೆ ಹೋಗಿ ಏನು ಮಾಡ್ತೀಯ? ಬಟ್ಟೆ ತಗೋತೀವಿ. ಓ ಅಲ್ಲಿಗೋಗಿ ಬಟ್ಟೆ ತಗೊಳ್ಳೋದಾ? ನೋಡಿ ಕಾಫಿ ಬೇಡ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಕಾಫಿಗೆ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಲ್ವಾ, ಎಷ್ಟು ಜನ ಕಾಫಿ ಕುಡಿತಾರೆ ಅಂತ. ನಾನು ಏನು ಸಾಂಗ್ ಹೇಳ್ತಿದ್ಯೋ? ಬಂದರೋ ಬಾವ ಬಂದರು. ಏ ಮೋಟೋ ಯಾಕೋ ಹಿಂಗೆ ಆಡ್ತಿದ್ಯಾ? ಸುಮ್ಮನೆ ಕೂತ್ಕೊಳ್ಳೋ. ಸಮೋಸ ಅಲ್ಲ ಮೋಸ ಸಮೋಸ ಸಮೋಸ. ಪಾಪ ನಿದ್ದೆ ಮಾಡಿದ್ಬಿಟ್ಟು ಸ್ವಲ್ಪ ಮಂಕ ಕುತ್ಕೊಂಡ್ಬಿಟ್ಟಿದ್ದಾಳೆ ನಮ್ಮ ಮನೇಲಿ. ಕಂದ ಇದನ್ಯ ಚೀರ ಸಮೋಸ ಬೇಕಾ? ಸಮೋಸ ಮೋಸ. ಹಾಂ ಹೌದಾ? ಸಮೋಸ ಅವರೊಬ್ಬ ಗೀ ಮಸಾಲ ತೊಗೊಂಡ್ಬರ್ತಾ ಇದ್ದಾರೆ. ಹಾಂ ಗೀ ರೋಸ್ಟ್ ಮಸಾಲ ಚೆನ್ನಾಗಿದೆ. ಇಲ್ಲ ಇನ್ನೊಂದು ಇಡ್ಲಿ ಬೇಕು, ದೋಸೆ ಬೇಕಾ ನಿಮಗೆ? ದೋಸೆ ತಿಂತಾ ಇದ್ದೀನಿ. ದೋಸೆ ಬರ್ತಾ ಇದ್ದಾರೆ. ಬರೀ ತೊರ್ಲೆ ಹೋಗ್ಬೇಕು ನಂದು. ತಿನ್ಬೇಕು ಚಿನ್ನು. ನೋಡಿಲ್ಲ ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದಾರೆ. ಕೊಡಲ್ಲ ನಾನು ನಿಂಗೆ, ಕೊಡಲ್ಲ. ಬೆಟರ್ ಫ್ಲೈ. ಸಾಕು. ಏನಪ್ಪ ಮಗಳು, ಸಾಕು. ಯಾರು ನೋಡ್ತಾರೆ ಆಮೇಲೆ, ಎಲ್ಲಾದ್ರೂ ಬಿಡಲ್ಲ. ಅದೇ ಹಗ್ ಮಾಡೋದು, ಮಕ್ಕಳನ್ನ ಹಗ್ ಮಾಡೋದು ಬರೀ ಇದಾಗಿರುತ್ತೆ. ಗಾಡೀಲಿದ್ರೂ ಅಷ್ಟೇ, ಕಾರಲ್ಲಿದ್ರೂ ಅಷ್ಟೇ, ಹೊರಗಡೆ ಇದ್ರೂ ಅಷ್ಟೇ, ಹಾಗೇನೆ ಅವರು. ಹಾಂ ಸೊ ಹಾಗೆ ಒಂದು ರೌಂಡ್ ಹಿಂಗೆ ತಿರ್ಗಾಡ್ಕೊಂಬರೋಣ, ಏನಾದರೂ ಶಾಪ್ ಮಾಡೋಣ ಅಂತೇಳ್ಬಿಟ್ಟು RR ನಗರದಲ್ಲಿ
ಶಾಪಿಂಗ್ ಮಾಡ್ತಾ ಇದ್ದೀವಿ, ತಿರುಗಾಡ್ತಾ ಇದ್ದೀವಿ. ಸ್ಲಿಪ್ಪರ್ ಬೇಕಾ? ಸ್ಲಿಪ್ಪರು, ಬ್ಯಾಗ್ ಅಂಗಡಿ ಎಲ್ಲ ಇದೆ. ನಮಗೆ ಈ ಸ್ವೀಟ್ಸ್, ಮಹಾಲಕ್ಷ್ಮಿ ಸ್ವೀಟ್ಸ್ ಅಂತೂ ಬೇಡಪ್ಪ. ಟ್ರೆಡಿಷನ್ ಗೋಲ್ಡ್. ನಾವು ಫಸ್ಟು ಆಫೀಸ್ ಮಾಡಬೇಕಾದ್ರೆ ಹಿಂಗೆ ಈ ಕಡೆ ಹಿಂಗೆ ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿತ್ತು. ಇಲ್ಲೆಲ್ಲ ಬಂದು ಫಸ್ಟ್ ಸ್ಟಾರ್ಟಿಂಗು 2017 ನಾವು ಆಫೀಸ್ ಮಾಡೋದಕ್ಕಿಂತ ಮುಂಚೆ ಈ ಕಡೆ ಎಲ್ಲ ಬಂದು ಈ ರೋಡಲ್ಲೆಲ್ಲ ನೋಡ್ಕೊಂಡು ಹೋಗಿದ್ವಿ. ಇನ್ ಕೇಸ್ ಏನಾದರೂ ಆವಾಗಲೇ ಏನಾದರೂ ಮಾಡಿದರೆ ಆವಾಗ ಮಾಡಿದಿದ್ರೆ ಇಷ್ಟೊತ್ತಿಗಾಗಲೇ ನಮ್ಮದು ಆಫೀಸು ತುಂಬ ಚೆನ್ನಾಗಿ ಗ್ರೋತ್ ಆಗಿ ಹೋಗ್ತಾಯಿತ್ತು. ಇವಾಗಲೂ ಬೋರ್ಡ್ಗಳು ಇದು ಮಾಡ್ತಿದ್ದಾರೆ. ಯಾವುದೋ ಒಂದು ಹೊಸದು ಶಾಪ್ ಓಪನ್ ಆಗ್ತಾಯಿದೆ. ಆ ಶಾಪಿಗೆ ಬೋರ್ಡನ್ನು ರೆಡಿ ಮಾಡ್ತಾಯಿದ್ದೆ. ಎಲ್ಲ ಕಡೆ ಇಂಡಿಪೆಂಡೆನ್ಸ್ ಡೇದು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಶಾಪ್ಸ್ ಇರ್ಬೋದು, ರೋಡ್ಸ್ ಇರ್ಬೋದು, ಚೆನ್ನಾಗಿದೆ. ಇವಾಗ ನಮ್ಮ ಬೇಕರಿಗೆ ಬಂದಿದ್ದೀವಿ. ಓ, ಇದನ್ನ ನೀನು ಕೇಳಿದ್ದು? ಎಲ್ಲಿ ನೋಡಿದೆ ನೀನು? ಎಲ್ಲೋ ಟಿ ವಿನಲ್ಲೇ ನೋಡಿರೋದು ನೀನು. ಯೂಟ್ಯೂಬಲ್ಲಿ ನೋಡಿದ್ಯಾ ಅಂತ ಅನ್ಸುತ್ತೆ. ಇಲ್ಲಿದೆಯಲ್ಲ ಏನೇನು ಕಲರ್ಸು, ಕಪ್ ಕೇಕು, ಅದೇ ಬೇಕು ಅಂತ ಕೇಳಿದ್ದವಳು. ಆಯಿತು, ನೋಡ್ತೀನಿ, ಅಪ್ಪಂಗೆ ಹೇಳ್ತೀನಿ ಇರು. ಅದೇ ಬೇಕಾ ಆ ಕಪ್ ಕೇಕೆ? ಹೌದಾ? ಚಿನ್ನಿ ಇಷ್ಟ ಆಯ್ತಾ? ಹಾಂ, ಸೌಂಡ್ ಬಾಕ್ಸು ನಿಂಗೇನಾಯಿತು? ಹಾಂ, ಸೌಂಡ್ ಬಾಕ್ಸ್ಗೆ ಏನಾಯಿತು? ಏನು ಬಂತು? ಹೌದಾ? ಟೇಸ್ಟ್ ಮಾಡಿದ್ರ ಅಪ್ಪ? ನಮ್ಮ ಬೇಕರಿನಲ್ಲಿ ಬೇಕ್ರಿ ಸೈಡೆಲ್ಲ ತುಂಬ ರಶ್ ಇದೆ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಇದೆ. ನಮ್ಮ ಮನೆ ನಿಂಗೆ ಯಾರು ಸೌಂಡ್ ಬಾಕ್ಸ್ ಇದು ಮಾಡಿದ್ರೋ ಗೊತ್ತಿಲ್ಲ, ಬೈಕ್ ಬೆರಳಾಕಿದ್ರು ಅಂತ. ಯಪ್ಪ, ಎಲ್ಲಿ ಹೋದ್ರೂ, ಯಾವ ಶಾಪ್ಗೆ ಹೋದ್ರೂ ಕಿರ್ಚುತ್ತಾಳೆ ಹಂಗೇನೆ. ಹೇಳೋದು ಕೇಳೋದೇ ಇಲ್ಲ, ಕಿರ್ಚು ಆಗ್ತಾಳೆ. ಫಸ್ಟ್ ಕ್ರೈ ಇದೆ. ಸೇಮು ಇದೇ ಜಾಗದಲ್ಲಿ ಚೆಂಡು ನಾವು ನೋಡಿದ್ದು ಹಾಸ್ಪಿಟ್ಲ್ ಆಗಿದೆ, ಅಂಗಡಿನ ಡೌನ್ ಇದೆ ಅಂತ ಹೇಳ್ಬಿಟ್ಟು ನಾವು ಬೇಡ ಅಂತ ಅಂದ್ಬಿಟ್ವಲ್ಲ, ಅಲ್ಲಿ ಅದೇ ಪ್ಲೇಸ್ ಅದು. RR ನಗರ ರೋಡ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬೆಂಗಳೂರಲ್ಲಿ ಹಳ್ಳಿ ತೋಟಗಳಂತೂ ಅಜ್ಜಗೂ ಆಗ್ಬಿಟ್ಟಿದೆ. ಸೊ ಎಲ್ಲನ ಇವ್ರನ್ನ ಏನು ನಮ್ಮ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇದೆ ಇಲ್ಲಿ. ಎಲ್ಲ ಮುಗೀತಾ? ಆಯ್ತಾ? ಬೆಳಗ್ಗೆಯಿಂದ ಎಷ್ಟೊಂದು ಹಿಂಸೆ ಕೊಟ್ಟಿದ್ದಿದೆ ನನಗೆ. ಹಾಂ, ಯಾವತ್ತೂ ಹಿಂಸೆ ಕೊಡಲ್ಲ, ಹಂಗೇನಿಲ್ಲ. ನೀನು ಮನೇಲಿ ಇರ್ಸ್ಕೊಳಕ್ಕಾಗಲ್ಲ, ನೀನನ್ನು ಒಂದು ದಿನನೂ ಇರಲ್ವಲ್ಲ ನೀನು. ಬರೀ ಸ್ಕೂಲ್ ಬಿಟ್ರೆ ಮನೇಲಿ ಇರ್ತೀನಿ ಅಂತಂದ್ರೆ ಅಮ್ಮ ನಡಿ ಅಂತ. ಓಕೆ, ಇವಾಗ ಎಲ್ಲ ತಿರ್ಗಾಡ್ಸ್ಕೊಂಡ್ ಬಂದಿದ್ದೆಲ್ಲ ಮುಗೀತು. ಒಂದು ರೌಂಡ್ ಆಯಿತು. ಸುಮ್ಮನೆ ಲೈಟಾಗಿ ಹಂಗೆ ಹೋಗಿ, ಹಂಗೂ ಟೈಮ್ ಎಷ್ಟೊತ್ತಾಯಿತು? 3 hours ಮೇಲೆ ತೊಗೊಂಡಿದೆ. ನಾವು RR ನಗರಕ್ಕೆ ಹೋಗಿದ್ದು ಬರೋಷ್ಟೊತ್ತಿಗೆ ಟೈಮ್ ಆಯಿತು. ಇವಾಗ 8:45, 9 o'clock ಆಗ್ತಾಯಿದೆ. ನಾವಿವಾಗ ಮನೆ ರೀಚ್ ಆಗಿದ್ದೀವಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಕಡೆ ಬಂದಿದ್ದಾಯಿತು. ಥ್ಯಾಂಕ್ ಯು ಸೋ ಮಚ್. ಏನ್ಮಾ ಬಂಗಾರಿ? ವಾಟ್ ನೋಡು, ಎಷ್ಟು ಕತ್ಲೆ ಇದೆ. ಅನನ್ಯ ಪಾಪ ಪಚ್ಚಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅನನ್ಯ ಚೆನ್ನಾಗಿತ್ತಾ ದೋಸೆ ಎಲ್ಲ? ಅಯ್ಯಯ್ಯೋ, ಬೇಡ ಹೆಂಗಿತ್ತು ದೋಸೆ ಎಲ್ಲ? ಕುತ್ಕೋ. ಇಷ್ಟ ಆಯ್ತಾ ನಿಂಗೆ?
ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್, ಟಾಟಾ, ಗುಡ್ ಬೈ. ಟಾಟಾ, ಬೈ ಬೈ, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಗುಡ್ ನೈಟ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೀನು ಕುತ್ಕೋಬೇಕಲ್ವಾ, ಹಿಂಗೆ ಕತ್ಲೆ ಮಾಡ್ಕೊಂಡು ಇದು ಮಾಡ್ತೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಭಾರತ ಕಲರ್. ಕೊನೆಗೂ ಸಿಕ್ತು. ಅವಳು ಕೇಳಿದ್ದು ಏನೋ ಕೇಕ್ ಅಂತ ಕೇಳಲ್ಲ, ಆ ಕೇಕ್ ಸಿಕ್ಕಿತ್ತು. ಆದರೆ ನಾವು ಕೊಡಿಸಿಲ್ಲ ಆ ಕಪ್ ಕೇಕ್ನಲ್ಲಿ. ಆ ಕ್ರೀಮ್ ಇಲ್ದಿರೋ ಕೇಕ್ ಮಾತ್ರ, ಅದೊಂದು ಮಾತ್ರ ತೊಗೊಬಂದಿದ್ದೀವಿ ಅಷ್ಟೇ. ಬೇರೆ ಯಾವ ಕೇಕನ್ನು ಕೊಡಲ್ಲ. ಯಾವ ಭಾರತ ಕೇಕು ಕೊಡಲ್ಲ, ಏನು ಕೊಡಲ್ಲ. ಓಕೆ, ಲೆಟ್ಸ್ ಮೂವ್. ಹೋಗೋಣ. ಮನೆ ಬಂದಿದೆ, ನಮ್ಮ ಮನೆ ಬಂದಿದೆ. ಬಾಯ್ ಬಾಯ್. ಓಕೆ ಬಾಯ್. ಸೇ ಬಾಯ್. ಬಾಯ್ 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 ಬಾಯ್. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದ್ರೂ ಏನೋ ಒಂಥರ ನೆಮ್ಮದಿ ಅಲ್ಲ, ಆರಾಮ್ ಅಂತ ಅನ್ಸುತ್ತೆ. 1 hour ಇರಲಿ ಅಥವಾ 1 day ಇರಲಿ, ಯಾವಾಗಲೇ ಎಲ್ಲಿಗೆ ಹೋಗಲಿ, ಹೊರಗಡೆಯಿಂದ ನಮ್ಮ ಮನೆಗೆ ಬಂದರೆ ಅದೊಂಥರ ರಿಲ್ಯಾಕ್ಸ್ ಆಗುತ್ತಪ್ಪ. ಎಲ್ಲರಿಗೂ ಹೀಗೆ ಅಂತ ಅನ್ಸುತ್ತಾ ಏನೋ, ನನಗಂತೂ ಗೊತ್ತಿಲ್ಲ. ಬಟ್ ನನಗಂತೂ ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ, ಹೊರಗಡೆಯಿಂದ ಎಲ್ಲಾದ್ರೂ ಹೋಗಿದ್ದು ಬಂದು ನಮ್ಮ ಮನೆಗೆ ನಾವು ಯಾವುದೇ ರೂಮ್ ಅಥವಾ ಸ್ಟೇಯಿಂಗ್, ಎಲ್ಲೇ ಹೋಮ್ ಸ್ಟೇ ಏನೇ ಸ್ಟೇ ಮಾಡಿದ್ರೂ ಕೂಡ, ಅದು ಎಂಥ ಒಳ್ಳೆ ರೆಸಾರ್ಟೇ ಆಗಿದ್ರೂ ಕೂಡ ಅಲ್ಲಿಗಿಂತ ತುಂಬ 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 ನೆಮ್ಮದಿ ಸಿಗುವಂಥ ಪ್ಲೇಸ್ ಅಂತಂದರೆ ಅದು ನಮ್ಮ ಮನೆ ಮಾತ್ರ ಆಗಿರುತ್ತೆ. ಸೊ ಎಲ್ಲರೂ ಹೀಗೇ ಖುಷಿಯಾಗಿರೋಣ, ಮತ್ತು ಒಳ್ಳೆ ರೀತಿಯಾಗಿ ಲೈಫನ್ನು ಲೀಡ್ ಮಾಡೋಣ ಅಂತ ಹೇಳ್ತಾ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಆರಾಮಾಗಿರಿ. ನಾಳೆ ಚಿಂತೆನ ಬಿಡಿ, ಇವತ್ತು ಏನಾಗಬೇಕೋ ಅದು ಹಾಗೇ ಆಗುತ್ತೆ ಅಂತ ಹೇಳ್ತಾ, ಏನು ಮಾಡಿದ್ರೂ ಆಗುತ್ತೆ, ಏನು ಮಾಡದಿದ್ರೂ ಆಗುತ್ತೆ ಅಂತ ಹೇಳ್ತಾ ಖುಷಿಯಾಗಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒನ್ಸ್ ಅಗೇನ್.